ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ರಾಜಕೀಯದಲ್ಲಿ 50 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟ ಒಂದು ಹೇಳಿಕೆ ಈಗ ಚರ್ಚೆಯ ಕೇಂದ್ರಬಿಂದು. ಹಾಗೆ ಚರ್ಚೆಯ ಕೇಂದ್ರ ಬಿಂದುವಾದ ಕಾರಣಕ್ಕೆ ಅವರೇ ಆ ಹೇಳಿಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆದರೆ ಅವರು ಕೊಟ್ಟ ಹೇಳಿಕೆ ಯಾವುದೋ ಒಂದು ರಾಜಕೀಯ ಘಟನೆಗೆ ಸಂಬಂಧಪಟ್ಟಿದ್ದಲ್ಲವಲ್ಲ. ಅವರು ಕೊಟ್ಟಿದ್ದು ಚುನಾವಣಾ ರಾಜಕಾರಣದಿಂದಲೇ ನಿವೃತ್ತಿಯಾಗುವ ಹೇಳಿಕೆ. ಇದೇ ಕಾರಣಕ್ಕೆ ಕರ್ನಾಟಕದ ಅಹಿಂದ ರಾಜಕೀಯದಲ್ಲಿ ಇದರಿಂದಾಗೋ ಬದಲಾವಣೆಗಳೇನು? ಧಾರವಾಡದವರೆಗೆ ಉಪಚುನಾವಣೆಗಳಲ್ಲಿ ತಕ್ಷಣಕ್ಕೆ ಆಗೋ ಪರಿಣಾಮಗಳೇನು? ಇಂತಹ ಹೇಳಿಕೆಗಳು ಮುಂದುವರೆದರೆ 2028ರ ವಿಧಾನಸಭಾ ಚುನಾವಣೆಯ ಮೇಲಾಗೋ ಪರಿಣಾಮಗಳೇನು? ನೋಡೋಣ ಎಳೆ ಎಳೆಯಾಗಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇದೊಂದು ಹೇಳಿಕೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2028ರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ನಡೆದ ದಿವಂಗತ ಕೆಆರ್ ಪೇಟೆ ಕೃಷ್ಣ ಅವರ ಸ್ಮೃತಿ ಕಾರ್ಯಕ್ರಮದಲ್ಲಿ ಕೊಟ್ಟ ಇದೊಂದು ಹೇಳಿಕೆಗೆ ಹಲವು ಆಯಾಮಗಳಿದೆ. ಯಾಕಂದ್ರೆ ಬಹುಮುಖ್ಯವಾಗಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ ಹಾಗೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ಇಂತಹ ಹೇಳಿಕೆ ಬಂದಿದೆ. ಅದರಲ್ಲೂ ಸಚಿವ ಸಂಪುಟ ವಿಸ್ತರಣೆಯ ಹೊಸ್ತಿಲಲ್ಲಿ ಈ ಹೇಳಿಕೆ ಬಂದಿರುವ ಕಾರಣಕ್ಕೂ ಚರ್ಚೆಗೆ ರಾಜಕೀಯ ಆಯಾಮ ಸಿಕ್ಕಿದೆ. ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟ ನಂತರ ತಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆ ಮೂಲಕ ಒಂದು ಸುದೀರ್ಘ ಸ್ಪಷ್ಟನೆಯನ್ನು ನೀಡಿದರು. ಆ ವಿವರ ಹೀಗಿದೆ. ಎಕ್ಸ್ನಲ್ಲಿ ಸಿದ್ದರಾಮಯ್ಯ ಸಂದೇಶ. ರಾಜಕೀಯ ಕ್ಷೇತ್ರ ಇವತ್ತು ಕಲುಷಿತಗೊಂಡಿರುವುದರಿಂದ 2028ರ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ. ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇದ್ದು ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗಿ ನಿಲ್ತೇನೆ. ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ವರುಣಾ ಕ್ಷೇತ್ರದ ಜನರು ಒತ್ತಾಯಿಸ್ತಾ ಇದ್ದಾರೆ. ಆದರೆ ನಾನು ಇನ್ಮುಂದೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಅಂದ್ಕೊಂಡಿದ್ದೇನೆ. ಈ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಕ್ಷೇತ್ರದ ಜನರೇ ನಮಗೆ ದುಡ್ಡು ಕೊಟ್ಟು ಗೆಲ್ಲಿಸಿಕೊಂಡು ಬರ್ತಾ ಇದ್ರು. ಆದರೆ ಇವತ್ತು ಅಂತಹ ಪರಿಸ್ಥಿತಿ ಇಲ್ಲ. ಈಗ ನನಗೆ 79 ವರ್ಷ. ನಮ್ಮ ಸರ್ಕಾರದ ಅವಧಿ ಇನ್ನೂ 1.5 ವರ್ಷ ಇದೆ. ಆಗ ನನಗೆ 81ರಿಂದ 82 ವರ್ಷ ಆಗಿರುತ್ತೆ. ಈಗಿನಂತೆ ಆರೋಗ್ಯವು ಸದೃಢವಾಗಿರೋದಿಲ್ಲ. ಹಿಂದಿನಂತೆ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 2028ರ ವೇಳೆಗೆ ನನಗೆ 82 ವರ್ಷ ಆಗಿರುತ್ತೆ. ಆಗ ನನ್ನ ರಾಜಕೀಯ ಜೀವನಕ್ಕೆ 50 ವರ್ಷಗಳು ಪೂರ್ಣಗೊಳ್ಳುತ್ತೆ. 1978ರಲ್ಲಿ ನಾನು ತಾಲೂಕು ಮಂಡಳಿ ಸದಸ್ಯನಾಗಿ ರಾಜಕೀಯ ಜೀವನ ಆರಂಭಿಸಿದ್ದೆ. ಸೋಲು ಗೆಲುವು ಎಲ್ಲವನ್ನೂ ಕಂಡಿದ್ದೇನೆ. ಆದರೆ ನಂಬಿದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದಿಲ್ಲ. ಆತ್ಮಸಾಕ್ಷಿಗೆ ದ್ರೋಹ ಬಗ್ದಿಲ್ಲ ಅನ್ನೋ ಸಂತೃಪ್ತಿ ನನಗಿದೆ. ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ನಾವು ಜನರಿಗೆ ದುಡ್ಡು ಕೊಡಬೇಕಾದ ಕಾಲ ಬಂದಿದೆ. ಇವತ್ತು ರಾಜಕಾರಣ ಸಾಕಷ್ಟು ಕಲುಷಿತವಾಗಿದೆ. ಪ್ರಾಮಾಣಿಕ ರಾಜಕಾರಣಕ್ಕೆ ಉಳಿಗಾಲ ಇಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ ನಾನು ಸ್ಪರ್ಧಿಸೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದೇನೆ. 5 ದಶಕಗಳ ಕಾಲ ರಾಜ್ಯದ ಜನತೆ ನನ್ನನ್ನ ತಮ್ಮಲ್ಲೊಬ್ಬ ಅನ್ನುವಂತೆ ಕಂಡಿದ್ದಾರೆ. ಪ್ರೀತಿಯಿಂದ ಸಲಹಿದ್ದಾರೆ. ಈ ಋಣಭಾರ ನನ್ನ ಮೇಲಿದೆ. ಹೀಗಾಗಿ ನನ್ನ ಮುಂದಿನ ಜೀವನ ಕೂಡ ಜನಸೇವೆಗೆ ಮುಡಿಪಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ಶನಿವಾರ ಆಯೋಜನೆ ಮಾಡಿದ್ದ ಖಾಸಗಿ ಸಮಾರಂಭವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿ ಇದು ಸಿದ್ದರಾಮಯ್ಯನವರ ಸ್ಪಷ್ಟನೆ ರೂಪದ ಹೇಳಿಕೆ. ಇದರಲ್ಲಿ ಅವರ ಮೊಟ್ಟ ಮೊದಲ ಸಾಲು ರಾಜಕೀಯ ಕ್ಷೇತ್ರ ಇಂದು ಕಲುಷಿತಗೊಂಡಿದೆ ಅನ್ನೋದು. ಪ್ರಾಮಾಣಿಕ ರಾಜಕಾರಣಕ್ಕೆ ಉಳಿಗಾಲ ಇಲ್ಲ ಅಂದಿರುವ ಸಿದ್ದರಾಮಯ್ಯನವರು ವ್ಯವಸ್ಥೆಯ ಭ್ರಷ್ಟಾಚಾರ ಮಾತಾಡಿದ್ದಾರೆ. ಹಾಗಾದ್ರೆ ಈಗ ಅಸ್ತಿತ್ವದಲ್ಲಿರುವ ತಮ್ಮದೇ ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿರುವ ಬಗ್ಗೆ ಸಿದ್ದರಾಮಯ್ಯ ಮಾತಾಡಿದ್ದಾರಾ ಅನ್ನೋದು ರಾಜಕೀಯ ವಿಶ್ಲೇಷಕ ರಾಮಕೃಷ್ಣ ಉಪಾಧ್ಯ ಅವರ ಪ್ರಶ್ನೆ. ಏನೋ ಇದ್ದಕ್ಕಿದ್ದ ಹಾಗೆ ರಾಜಕೀಯ ಸನ್ಯಾಸ ತಗೊಳ್ತೀನಿ, ನಾನು 2028ರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಒಂದು ಕೊಟ್ಟಿರ್ತಕ್ಕಂಥ ಒಂದು ಕಾರಣ ಅಂತ ಹೇಳಿದ್ರೆ ಈಗ ಕರಪ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಅಂಥೇಳಿ. ಈಗ ಒಂದೆರಡು ಪ್ರಶ್ನೆಗಳು ಇದರಲ್ಲಿ ಉದ್ಭವ ಆಗುತ್ತೆ. ಮೊದಲನೇದಾಗಿ ಮೊನ್ನೆವರೆಗೂ ಅಂದರೆ ಮೇ 28ನೇ ತಾರೀಕುವರೆಗೂ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಸುಮಾರು 9 ವರ್ಷ ಕಾಲ ಮುಖ್ಯಮಂತ್ರಿ ಆಗಿದ್ದವರು. ಈ ಸಂದರ್ಭದಲ್ಲಿ ಅವರಿಗೆ ಏನೋ ಭ್ರಷ್ಟಾಚಾರ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಅನ್ನಿಸ್ಲಿಲ್ವಾ? ಅವರು ರಾಜೀನಾಮೆ ಕೊಟ್ಟ ಮೇಲೆ ಏನಾದರೂ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಅದಕ್ಕೆ ತಮ್ಮದೇ ಆದಂಥ ಕಾಂಗ್ರೆಸ್ ಸರ್ಕಾರ ಕಾರಣ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ಇತ್ತೀಚೆಗೆ ಅಂದರೆ 2 ತಿಂಗಳ ಹಿಂದೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಡಿಕೆ ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಈ ಅವಧಿ ಪೂರ್ಣಗೊಳಿಸಬೇಕು ಅನ್ನೋ ಇಚ್ಛೆ ಇದ್ದದ್ದು ನಿಜ. ಇದೇ ಕಾರಣಕ್ಕೆ ಅವರು 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆಗಳನ್ನ ಹಲವು ಬಾರಿ ನೀಡಿದರು.
ಅವರ ಪುತ್ರ ಯತೀಂದ್ರ ಕೂಡ ತಮ್ಮ ತಂದೆಯೇ 5 ವರ್ಷ ಮುಖ್ಯಮಂತ್ರಿ ಆಗಿರುತ್ತಾರೆ ಅನ್ನೋ ಹೇಳಿಕೆಯನ್ನ ಸರಣಿಯಾಗಿ ನೀಡಿದ್ರು. ಸಿದ್ದರಾಮಯ್ಯ ಅವರು ಈಗ 2028ರ ಚುನಾವಣೆಯಲ್ಲಿ ತಾನು ಸ್ಪರ್ಧಿಸೋದಿಲ್ಲ ಅಂತ ಹೇಳಿರೋದಕ್ಕೂ ಅವತ್ತು ಒಲ್ಲದ ಮನಸ್ಸಿನಿಂದ ಸಿಎಂ ಪಟ್ಟ ಬಿಟ್ಕೊಟ್ಟಿದ್ದನ್ನು ನೋಡಿದ್ರೆ ಇದು ಪಕ್ಷದ ಆಂತರಿಕ ವಿರೋಧಿಗಳಿಗೆ ನೀಡಿದ ಸಂದೇಶ ಅಂತಾರೆ ರಾಜಕೀಯ ವಿಶ್ಲೇಷಕ ರಾಮಕೃಷ್ಣ ಉಪಾಧ್ಯಾಯ. ಇದು ಆಂತರಿಕ ವಿಚಾರಕ್ಕೆ ಸಂದೇಶ ಕೊಡುವ ಯೋಚನೆ ಕೂಡ ಇದರಲ್ಲಿ ಇರಬಹುದು ಅಂತ ಅನಿಸುತ್ತೆ. ಯಾಕಂದರೆ ಅವರು ರಾಜೀನಾಮೆ ಸ್ವಂತ ಇಚ್ಛೆಯಿಂದ ಕೊಡಲಿಲ್ಲ. ಎಲ್ರಿಗೂ ಗೊತ್ತಿದ್ದಂಗೆ ಹೈಕಮಾಂಡ್ ಅವರ ಮೇಲೆ ಒತ್ತಡ ಹಾಕಿದ್ರಿಂದ ಮತ್ತು ಒಂದು ರೀತಿಯ ಕೂ ನಡೀತು. ಡೆಲ್ಲಿನಲ್ಲಿ ಒಂದು ಹಿರಿಯರ ಸಭೆ ನಡೆದಾಗ ಮಧ್ಯಾಹ್ನದವರೆಗೂ ಅವರು ರಾಜೀನಾಮೆ ಕೊಡ್ತಾರೆ, ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನುವ ಪ್ರಸ್ತಾಪವೇ ಇರಲಿಲ್ಲ. ಸಿದ್ದರಾಮಯ್ಯನವರು ಈಗ 2028ರ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅನ್ನೋ ಹೇಳಿಕೆ ನೀಡಿರುವುದು ಆಂತರಿಕ ಅಧಿಕಾರ ಹಂಚಿಕೆ ನಂತರದ ಮುಂದಿನ ನಾಯಕತ್ವದ ಬಗ್ಗೆ ಸಂದೇಶ ನೀಡ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯಗಳ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಮತ್ತು ಕುರುಬ ಸಮುದಾಯದ ಪ್ರಮುಖ ನಾಯಕ. ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಿದ್ದೀನಿ ಅನ್ನೋ ಹೇಳಿಕೆ ಬಹಿರಂಗವಾಗಿ ಕೊಟ್ಟಾಗ ಸಹಜವಾಗಿ ಅವರನ್ನ ಬೆಂಬಲಿಸುವವರು ಹಾಗೂ ಬೆಂಬಲಿಸುವ ಸಮುದಾಯಗಳಲ್ಲಿ ತಮ್ಮ ನಾಯಕ ಇನ್ನು ಯಾವುದೇ ಪ್ರಮುಖ ಹುದ್ದೆಗೆ ಹೋಗಲ್ಲ ಅಂತ ಭಾವಿಸುವ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕೆ ಇವರ ಬೆನ್ನಿಗಿರುವ ಸಮುದಾಯಗಳು ಪಕ್ಷದಿಂದ ದೂರವಾಗುವ ಸ್ವಾಭಾವಿಕ ಪರಿಣಾಮ ಉಂಟಾಗಬಹುದು ಅನ್ನೋ ವಿಶ್ಲೇಷಣೆಯೂ ಇದೆ. ಈ ಹೇಳಿಕೆಯೇ ರಾಜಕೀಯ ಪರಿಣಾಮ ವಿಶ್ಲೇಷಿಸುವಾಗ ಇದಕ್ಕೆ ಮತ್ತೊಂದು ಆಯಾಮವೂ ಇದೆ. ಅದೇನೆಂದ್ರೆ ಮುಂಬರುವ ಹಿರಿಯೂರು ಮತ್ತು ಧಾರವಾಡ ಉಪಚುನಾವಣೆಗಳು. ಬೈ ಎಲೆಕ್ಷನ್ ಮೇಲೆ ಸಿದ್ದರಾಮಯ್ಯ ಹೇಳಿಕೆ ಪರಿಣಾಮ. ಸಿದ್ದರಾಮಯ್ಯ ದೂರಾದರೆ ಪಕ್ಷದ ಮೇಲೆ ದುಷ್ಪರಿಣಾಮ. ಮುಂದಿನ 2 ತಿಂಗಳಲ್ಲಿ ಎದುರಾಗಲಿರುವ 2 ಕ್ಷೇತ್ರಗಳ ಉಪಚುನಾವಣೆ ಮೇಲೆ ಸಿದ್ದರಾಮಯ್ಯನವರ ಹೇಳಿಕೆಯಿಂದಾಗಬಹುದಾದ ಪರಿಣಾಮಗಳ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಹಿರಿಯೂರು ಕ್ಷೇತ್ರ ಮಾಜಿ ಸಚಿವ ಡಿ ಸುಧಾಕರ್ ಅವರ ನಿಧನದಿಂದ ತೆರವಾಗಿದೆ. ಅಲ್ಲಿ ಸುಧಾಕರ್ ಅವರ ಪುತ್ರ ಸುಹಾಸ್ಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಡ ಇದೆ. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬರು, ಹಿಂದುಳಿದ ಸಮುದಾಯಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರ ಸಂಖ್ಯೆ ಗಣನೀಯವಾಗಿದೆ. ಈ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಬಲ. ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಾ ಇರೋದ್ರಿಂದ ಅಹಿಂದ ಮತಗಳು ಸ್ವಲ್ಪ ಚದುರಬಹುದು ಅನ್ನೋ ಸಹಜ ಆತಂಕದ ಬಗ್ಗೆಯೂ ಚರ್ಚೆ ನಡೆದಿದೆ. ವಿಶೇಷವಾಗಿ ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಒಗ್ಗೂಡದೇ ಇರಬಹುದು. ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯನವರಂತ ನಾಯಕರ ಬೆಂಬಲ ಅತ್ಯಗತ್ಯ. ಅವರ ಹೇಳಿಕೆ ತಕ್ಷಣದ ಪರಿಣಾಮ ಬೀರದೇ ಇದ್ರು ಮತದಾರರ ಮನೋಭಾವದಲ್ಲಿ ಸ್ವಲ್ಪ ಬದಲಾವಣೆ ತರಬಹುದು ಅನ್ನೋದು ಅತ್ಯಂತ ಸ್ವಾಭಾವಿಕ ಚರ್ಚೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೈಲು ಸೇರಿರೋದ್ರಿಂದ ಎದುರಾಗಿರುವಂತಹ ಧಾರವಾಡ ಗ್ರಾಮೀಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಂತಹ ಪರಿಣಾಮ ಸೀಮಿತ ಆಗಿರಬಹುದು. ಯಾಕಂದ್ರೆ ಅಲ್ಲಿ ಜಾತಿ ಸಂಯೋಜನೆ ವಿಭಿನ್ನವಾಗಿದೆ. ಆದರೂ ಅಲ್ಪ ಸ್ವಲ್ಪ ಪರಿಣಾಮ ನಿಶ್ಚಿತ. ಆದರೆ ಈ ಹೇಳಿಕೆಯ ರಾಜಕೀಯ ಪರಿಣಾಮ ಕೇವಲ 2 ಕ್ಷೇತ್ರಗಳ ಉಪಚುನಾವಣೆಗೆ ಸೀಮಿತ ಅಲ್ಲ. ಇಂತಹ ಹೇಳಿಕೆಗಳು ಮುಂದುವರೆದ್ರೆ ಮುಂದೆ ಎಂತೆಂತಹ ರಾಜಕೀಯ ಪರಿಣಾಮಗಳಿಗೆ ಕಾರಣ ಆಗಬಹುದು. ಇತಿಹಾಸ ನೋಡಿದ್ರೆ ಇಂತಹ ರಾಜ್ಯ ನಾಯಕರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ನಂತರ ಅವರ ಇಂತಹ ನಡೆಯಿಂದ ಎಂತೆಂಥ ಪರಿಣಾಮಗಳಾಗಿದೆ. 2028ರ ಮೇಲೆ ಸಿದ್ದರಾಮಯ್ಯ ಫ್ಯಾಕ್ಟರ್ನಿಂದಾಗಬಹುದಾದ ಪರಿಣಾಮಗಳು ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಈ ಎಳೆ ರಾಜಕೀಯದ ಮುಂದಿನ ಎಡೆಯಲ್ಲಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಸಿದ್ದರಾಮಯ್ಯರಂತಹ ಹಿರಿಯ ರಾಜಕಾರಣಿಗಳು ಒಂದೊಂದು ಪದವನ್ನ ಬಳಕೆ ಮಾಡೋ ಸಂದರ್ಭದಲ್ಲೂ ಕೂಡ ಅದರಿಂದ ಆಗಬಲ್ಲ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ ಎರಡನ್ನೂ ಕೂಡ ಅಳೆದು ತೂಗಿ ಮಾತನಾಡುವವರು. ಏನೋ ಬೈ ಫ್ಲೋ ಬಂದ್ಬಿಡ್ತು ಅಂತ ಹೇಳಲಿಕ್ಕೆ ಬಹುತೇಕ ಅಸಾಧ್ಯ ಅನ್ನುವಂಥದ್ದು. ಅಂಥದ್ರಲ್ಲಿ ಇಂಥ ಹೇಳಿಕೆ ಇಂಥ ಸಂದರ್ಭದಲ್ಲಿ ಕೊಟ್ಟರೆ ಅದರ ಮುಂದಿನ ಪರಿಣಾಮಗಳು ಏನಾಗಬಹುದು ಅನ್ನೋದು ಗೊತ್ತಿಲ್ಲದೆ ಮಾತನಾಡಿರ್ತಾರ ಸಿದ್ದರಾಮಯ್ಯನವರು? ಸ್ಮಿತಾ, ನೀವು ಹೇಳಿದ್ರಲ್ಲ ಇಂತಹ ಹೇಳಿಕೆ, ಇಂತಹ ಸಂದರ್ಭ ಅನ್ನೋದು ಬಹಳ ಮುಖ್ಯ. ಇಂತಹ ಹೇಳಿಕೆಯನ್ನ ಹಿಂದೆ ಹಲವು ಬಾರಿ ಕೊಟ್ಟಿದ್ದಾರೆ. ನೀವು 2013ರ ಚುನಾವಣೆಗೂ ಮೊದಲು ಚುನಾವಣಾ ಪ್ರಚಾರವನ್ನು ನೋಡಿ, ಇದು ನನ್ನ ಕೊನೆ ಚುನಾವಣೆ, ಮತ್ತೆ ಮುಂದಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ. ಯಾವಾಗ? 2013ರಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಮೊದಲು. 2018ರ ಚುನಾವಣೆ ತೆಗೆದು ನೋಡಿ ನೀವು, ಇದೇ ನನ್ನ ಕೊನೆ ಚುನಾವಣೆ, ನಾನು ಮತ್ತೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. 2023ರ ಚುನಾವಣೆಯ ಮೊದಲು ಕೂಡ ನೋಡಿ ನೀವು. ಅಂದರೆ ಇಂತಹ ಹೇಳಿಕೆಯನ್ನು ಹಲವು ಬಾರಿ ಕೊಟ್ಟಿದ್ದಾರೆ. ಆದರೆ ಇಂತಹ ಸಂದರ್ಭ ಇದೆಯಲ್ಲ, ಇದು ಮೊಟ್ಟ ಮೊದಲ ಬಾರಿಗೆ ಬಂದಿದೆ. ಎಂತಹ ಸಂದರ್ಭ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ, ಅದು ಏನು, ಕಾಂಗ್ರೆಸ್ ಅಧಿಕಾರ ಅವಧಿಯಲ್ಲೇ ಪೂರ್ಣಾವಧಿ ಮುಗಿಸುವ ಮೊದಲು ಅಧಿಕಾರದಿಂದ ಕೆಳಗಿಳಿದ ನಂತರ, ಅದು ಕೂಡ ಏನು ಹೇಳ್ತಾರೆ ಅವರು, ರಾಜಕಾರಣ ಕಲುಷಿತಗೊಂಡಿದೆ, ರಾಜಕಾರಣ ಕಲುಷಿತಗೊಂಡಿರೋದ್ರಿಂದ ನಾನು ಈ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಹಾಗಾದರೆ ಪ್ರಶ್ನೆ ಏನು ಬರುತ್ತೆ ಗೊತ್ತಾ? ಮೇ 28ನೇ ತಾರೀಕಿನವರೆಗೂ ರಾಜಕಾರಣ ಕಲುಷಿತ ಆಗಿರಲಿಲ್ಲವೇ? ಸಹಜವಾದ ಪ್ರಶ್ನೆ ಅಲ್ವಾ?
28ನೇ ತಾರೀಕು ಅವರು ಅಂದರೆ ಮುಖ್ಯಮಂತ್ರಿ ಆಗಿರುವ ಕಾಲಾವಧಿಯವರೆಗೂ ರಾಜಕಾರಣ ಪರಿಶುದ್ಧವಾಗಿತ್ತೆ. ಇದು ಅತ್ಯಂತ ಸಹಜವಾಗಿ ಬರುವಂಥ ಪ್ರಶ್ನೆ. ಅದೇ ಕಾರಣಕ್ಕಾಗಿ ಈಗ ಇಷ್ಟೆಲ್ಲ ಆಯಾಮಗಳಲ್ಲಿ ಚರ್ಚೆ ಯಾಕಾಗ್ತಾ ಇದೆ ಸ್ಮಿತಾ? ಇದೇ ಕಾರಣಕ್ಕಾಗಿ ಅವರು ಕೊಟ್ಟಿರುವಂಥ ಕಾರಣ. ಮತ್ತೇನು ಹೇಳ್ತಾರೆ ಅವರು, ಈ ಕೆಲವು ಪ್ರಶ್ನೆಗಳು ನಾವು ಕೇಳಿದಾಗ ಸರ್ ಹಿಂಗಾದ್ರೆ ಹೆಂಗೆ ಅಂತ ಕೇಳಿದ್ರೆ ಏನಂತಾರೆ ಗೊತ್ತಾ, ರೇ ಕಾಲಕ್ಕೆ ನಾನು ಹೋಗೋದಿಲ್ಲ, ರೇ ಕಾಲದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ನಿಮ್ಮ ಪ್ರಶ್ನೆ ಫ್ಯೂಚರ್ ಟೆನ್ಸಲ್ಲಿದೆ ಅಂತಾರೆ. ಈಗ ಅವ್ರು ಏನು ಹೇಳ್ತಿದ್ದಾರೆ, 2028ಕ್ಕೆ ನನಗೆ 81-82 ವರ್ಷ ಆಗಿರುತ್ತೆ, ಆಗ ನನ್ನ ಆರೋಗ್ಯ ಸ್ಪಂದಿಸೋದಿಲ್ಲ, ಆಗ ನನ್ನ ಆರೋಗ್ಯ ಇಷ್ಟು ಚೆನ್ನಾಗಿರೋದಿಲ್ಲ, ಆಗ ನಾನು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದೇ ರೇ ಕಾಲದ ಉತ್ತರವನ್ನು ಸಿದ್ದರಾಮಯ್ಯನವರು ಈಗ ಕೊಡ್ತಾ ಇದ್ದಾರೆ ಅಂಥೇಳಿ. ಅದೇ ಕಾರಣಕ್ಕಾಗಿ ಸಹಜವಾಗಿ ಇದರಲ್ಲಿ ರಾಜಕೀಯ ತಳುಕು ಹಾಕ್ಕೊಂಡಿದೆ ಅನ್ನುವಂಥ ಚರ್ಚೆ ಅತ್ಯಂತ ಸ್ವಾಭಾವಿಕ. ಅದು ಕೂಡ ಎಂತಹ ಸಂದರ್ಭದಲ್ಲಿ ಕೊಡ್ತಿದ್ದಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಸಂಪುಟ ವಿಸ್ತರಣೆಯ ಸರ್ಕಸ್ ಈಗಲೂ ಕೂಡ ದೆಹಲಿಯಲ್ಲಿ ನೀವು ಮಾತಾಡ್ತಿದ್ದೀವಲ್ಲ, ಎಲ್ಲ ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಯಲ್ಲಿ ಇವತ್ತು ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿಯವ್ರ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಹೇಳಿಕೆ ಬಂದಿದೆ ಮತ್ತು 2 ಕ್ಷೇತ್ರಗಳ ಉಪಚುನಾವಣೆ ಕಣ್ಣೆದುರುಗಡೆ ಇದೆ. 2028ರ ಚುನಾವಣೆಯ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ನೋಡಿ, ನೆಕ್ಸ್ಟ್ ಪ್ಯಾಕೇಜಲ್ಲಿ ಈಗ ನಮ್ಮ ಡಿಸ್ಕಷನ್ ಆದ್ಕೊಳ್ಳಿ ನೆಕ್ಸ್ಟ್ ಪ್ಯಾಕೇಜ್ ಪ್ಲೇ ಆಗುತ್ತಲ್ಲ ಸ್ಮಿತಾ, ಅದರಲ್ಲಿ ನಾವು ಹಿಂದೆ ಯಾರೆಲ್ಲ ಈ ರೀತಿ ಅಧಿಕಾರದಿಂದ ಕೆಳಗಿಳಿದಾಗ ಏನು ಪರಿಣಾಮ ಆಗಿತ್ತು ಮುಂದಿನ ಚುನಾವಣೆಯಲ್ಲಿ ಅಂತ ಬಹಳ ವಿಸ್ತೃತವಾಗಿ ಹೇಳಿದ್ದೀವಿ, ಎಳೆಯಾಗಿ ಹೇಳಿದ್ದೀವಿ. ಅದಾದ ನಂತರ ಅದನ್ನು ನಾವು ಡಿಸ್ಕಷನ್ ಮಾಡೋಣ. ಆದರೆ ಆ ದೃಷ್ಟಿಯಿಂದ 2028ರ ದೃಷ್ಟಿಯಿಂದಲೂ ಕೂಡ ಸಿದ್ದರಾಮಯ್ಯನವರ ಈ ಹೇಳಿಕೆ ಚರ್ಚೆಗೆ ಆಸ್ಪದವನ್ನು ಕೊಟ್ಟಿದೆ ಸ್ಮಿತಾ. ಈಗ ಕಲುಷಿತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ವೀರೇಂದ್ರ. ಹಿಂದೆ ಸಿದ್ದರಾಮಯ್ಯನವರ ಆಡಳಿತ ಇರಬೇಕಾದ್ರೆ ಮತದಾರರ ದೃಷ್ಟಿಯಿಂದ ರಾಜಕೀಯ ವಾತಾವರಣ ಕಲುಷಿತ ಅಂದ್ರೇನು, ಅವ್ಯವಹಾರಗಳು, ಭ್ರಷ್ಟಾಚಾರಗಳು, ಪಕ್ಷ ನಿಷ್ಠೆ ಇಲ್ಲದೆ ಇರೋದು. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇರ್ತಾ ಕೂಡ ಇಂಥದ್ದೇ ಆರೋಪಗಳು ಬಂತಲ್ಲ, ಭ್ರಷ್ಟಾಚಾರ ಅಂದರೆ ವಾಲ್ಮೀಕಿಯಿಂದ ಮೂಡಾವರೆಗೂ, ಜೊತೆಗೆ ಹೊಂದಾಣಿಕೆ ಇಲ್ಲ ಅಥವಾ ಪಕ್ಷದ ಒಳಗಡೆ ಬಣ ರಾಜಕೀಯ, ಅದು ಕೂಡ ನಮಗೆ ಕಾಣೋ ರೀತಿಯಲ್ಲೇ ಇತ್ತು. ಇದನ್ನು ಹೊರತುಪಡಿಸಿ ಈಗೇನು ಬದಲಾವಣೆ ಆಗಿರ್ಲಿಕ್ಕೆ ಸಾಧ್ಯ? ಯಾವುದನ್ನ ಗಮನಿಸಿ ಅಥವಾ ಯಾವುದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನವರು ಇಂಥ ಹೇಳಿಕೆ ಕೊಟ್ಟಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಹೈಪೋಥೆಟಿಕಲ್ ಪ್ರಶ್ನೆಯೇ, ಬಟ್ ಸ್ಟಿಲ್ ಬದಲಾವಣೆ ಏನಾಗಿದೆ ಕೇಳಿದ್ರಲ್ಲ, ಬದಲಾವಣೆ ಏನಾಗಿದೆ ಅಂತ ಇಡೀ ರಾಜ್ಯಕ್ಕೆ ದೇಶ ಗೊತ್ತಿದೆ. ನಾಯಕತ್ವ ಬದಲಾವಣೆ ಆಗಿದೆ ಸ್ಮಿತಾ. ಸಿದ್ದರಾಮಯ್ಯನವರು ಕೆಳಗಿಳಿದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸರ್ಕಾರ ಯಾವುದಿದೆ? BJP ಸರ್ಕಾರ ಬಂದಿದೆಯಾ? JDS ಸರ್ಕಾರ ಬಂದಿದೆಯಾ? ಇರೋದು ಕಾಂಗ್ರೆಸ್ ಸರ್ಕಾರವೇ. ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂದರೆ ಯಾರ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಅಲ್ವಾ ಸ್ಮಿತಾ ಇದು? ಅದೇ ಸಿದ್ದರಾಮಯ್ಯನವರು ಇವತ್ತು ಕೂಡ ಅದೇ ಬೈಟಲ್ಲಿ ಹೇಳ್ತಾರೆ. ನೀವು KR ಕೃಷ್ಣ ಅವರ ಸ್ಮೃತಿ ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾರೆ, ಏನಂತಾರೆ ಗೊತ್ತಾ, ನಾನು ಈಗಲೂ MLA ಇದ್ದೀನಿ. ಕೃಷ್ಣ ಅವರು ಸ್ವಯಂ ಪ್ರೇರಿತವಾಗಿ, KR ಕೃಷ್ಣ ಅವರು ಸ್ವಯಂ ಪ್ರೇರಿತವಾಗಿ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ತಗೊಂಡ್ರು. ಆದರೆ ನಾನು ಈಗಲೂ MLA ಇದ್ದೀನಿ, ಆದರೆ ನಾನು ಮುಂದಿನ 2028 ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಲೇ ಆ ರೀತಿ ಅವ್ರು ಪೀಠಿಕೆ ಹಾಕೋದು. ಇವತ್ತಿಗೂ ಸಿದ್ದರಾಮಯ್ಯನವರು ಕಾಂಗ್ರೆಸ್ MLA, ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಒಂದು ವೇಳೆ ಭ್ರಷ್ಟಾಚಾರ ಇದೆ ಅನ್ನೋದಾದರೆ, ಆ ಕಾರಣಕ್ಕಾಗಿ ರಾಜಕಾರಣ ಕಲುಷಿತ ಆಗಿದೆ ಅನ್ನೋದಾದರೆ, ವ್ಯವಸ್ಥೆ ಭ್ರಷ್ಟಾಚಾರದ ಕೂಪದಲ್ಲಿದೆ ಅನ್ನೋದಾದರೆ ಯಾರ ಸರ್ಕಾರ ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರೇ ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ಭಾಳ ವಿಸ್ತೃತವಾಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಸ್ಪಷ್ಟನೆಯನ್ನು ನಾವು ಹಾಕಿದ್ದೀವಿ, ಭಾಳ ಡೀಟೇಲ್ ಆಗೇ ಇದೆ. ಅವರು ಎಕ್ಸ್ ಪೋಸ್ಟರ್ನಲ್ಲಿ ನೋಡಿದ್ರೆ ಆ ಪೋಸ್ಟಲ್ಲಿ ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ ಅವರು. ಈ ವಿವರಣೆಗಳೆಲ್ಲವೂ ಕೂಡ ಬಹುಶಃ ಅವರ ಸ್ಪಷ್ಟನೆಗೆ ಮತ್ತೊಂದು ಸ್ಪಷ್ಟನೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ, ರಾಜಕಾರಣ ಕಲುಷಿತ ಅನ್ನುವ ಹಿನ್ನೆಲೆಯಲ್ಲಿ, ಆ ಆಯಾಮದಲ್ಲಿ ಸ್ಮಿತಾ. ಸದ್ಯಕ್ಕಿರುವ ಸರ್ಕಾರದ ಮೇಲೆ ಇದರ ಪರಿಣಾಮಗಳು ಏನಾಗಬಹುದು ಅನ್ನೋದು, ಅಂದರೆ ಈಗ ನಡೀತಾ ಇರೋದೇ ಪರ್ಸೆಪ್ಷನ್ ಬ್ಯಾಟಲ್ ಆಫ್ ನರೇಟಿವ್ಸ್ ಅಂದ ಸಂದರ್ಭದಲ್ಲಿ, ಅಂದರೆ ರಾಜಕೀಯ ಹೇಳಿಕೆಗಳು ಮತದಾರರ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದು ಇರುವ ಸರ್ಕಾರಗಳ ಬಗ್ಗೆ ಅಭಿಪ್ರಾಯಗಳು ಬದಲಾಗಲಿಕ್ಕೆ ಅಥವಾ ಮೂಡಲಿಕ್ಕೆ ಪೂರಕ ಅನ್ನೋದಾದರೆ, ಸಿದ್ದರಾಮಯ್ಯನವರಂತಹ ಹಿರಿಯ ನಾಯಕರ ಈ ರೀತಿಯ ಹೇಳಿಕೆ ಹಾಲಿ ಸರ್ಕಾರ, ಹಾಲಿ ನಾಯಕತ್ವದ ಮೇಲೆ ಬೀರಬಲ್ಲಂತಹ ಪರಿಣಾಮಗಳು ಸ್ಮಿತಾ, ತಕ್ಷಣಕ್ಕೆ ಸರ್ಕಾರದ ಮೇಲೆ ಏನೋ ಪರಿಣಾಮ ಆಗ್ಬಿಡುತ್ತೆ, ಸರ್ಕಾರಕ್ಕೆ ಏನೋ ಆಗ್ಬಿಡುತ್ತೆ, ಸರ್ಕಾರ ಅಸ್ಥಿರಗೊಳ್ಳುತ್ತೆ, ಆ ರೀತಿಯ ಪರಿಣಾಮ ಇಲ್ಲ. ಆದರೆ ನೀವು ಹೇಳಿದ್ರಲ್ಲ ಪರ್ಸೆಪ್ಷನ್ ಬ್ಯಾಟಲ್, ಅದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇವತ್ತು ರಾಜಕಾರಣವೇ ಪರ್ಸೆಪ್ಷನ್ ಪಾಲಿಟಿಕ್ಸ್, ನಾವು ನೋಡ್ತಾ ಇರೋದೇ ಪರ್ಸೆಪ್ಷನ್ ಪಾಲಿಟಿಕ್ಸ್. ಆ ದೃಷ್ಟಿಯಿಂದ ಮತ್ತು ನಾನು ಹೇಳಿದ್ನಲ್ಲ 2 ಕ್ಷೇತ್ರಗಳ ಉಪಚುನಾವಣೆ ಇದೆ. ಆ ದೃಷ್ಟಿಯಿಂದ ಅದರ ಜೊತೆಗೆ ನೋಡಿ, ನೀವು ಏನೇ ಆಗಲಿ ಸಿದ್ದರಾಮಯ್ಯನವರೊಬ್ಬ ಮಾಸ್ ಲೀಡರ್, ಅದರಲ್ಲೂ ಕೂಡ ಅಹಿಂದ ಲೀಡರ್, ಅದನ್ನು ಎಲ್ಲರೂ ಕೂಡ ಒಪ್ಕೋತಾರೆ. BJP ನಾಯಕರು ಒಪ್ಕೋತಾರೆ, JDS ನಾಯಕರು ಒಪ್ಕೋತಾರೆ. ಹಾಗಿರುವಂಥ ನಾಯಕ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ನಂತರ ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ, ಎಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಹೋಗ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟಕ್ಕೆ ರಾಜೀನಾಮೆ ಕೊಟ್ಟು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಡಿದಂಥ ಭಾಷಣದ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರಲ್ಲ, ಆ ಕಣ್ಣೀರಿನ ಪರಿಣಾಮ 2023ರಲ್ಲಿ ರಿಸಲ್ಟಲ್ಲಿ ಸಿಕ್ಕೋಯ್ತು ಅಂತ ಆ ರೀತಿಯ ವಿಶ್ಲೇಷಣೆಗಳನ್ನ ನಾವು ನೋಡಿದ್ದೀವಿ. ಆ ದೃಷ್ಟಿಯಿಂದ ನೋಡೋದಾದರೆ ಸಿದ್ದರಾಮಯ್ಯನವರು ಈಗ ಕೊಟ್ಟಿರುವ ಹೇಳಿಕೆ ಹಾಗೂ ಇನ್ನು ಮುಂದಿನ 1.5-2 ವರ್ಷದಲ್ಲಿ ಕೊಡ್ತಾ ಹೋಗುವಂಥ ಹೇಳಿಕೆಗಳು ಖಂಡಿತವಾಗಿಯೂ ಮುಂದಿನ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ.
ಈ ನಡುವೆ ಬರುವಂತಹ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಒಟ್ಟಾರೆ ಪಕ್ಷದಲ್ಲಿ ಈಗ DK ಶಿವಕುಮಾರ್ ಅವರಿಗೆ ಆಲ್ಟರ್ನೇಟಿವ್ ಲೀಡರ್ಸ್ ಇದ್ದಾರಲ್ಲ, ಅವ್ರ ಮೇಲೆ ಪರಿಣಾಮ ಬೀರುತ್ತೆ, ಶಾಸಕರ ಮೇಲೆ ಪರಿಣಾಮ ಬೀರುತ್ತೆ. ಆ ದೃಷ್ಟಿಯಿಂದ ಇಂತಹ ಹೇಳಿಕೆಗಳು ನಿಜಕ್ಕೂ ರಾಜಕೀಯವಾಗಿ ಮಹತ್ವವನ್ನು ಪಡಿತಾ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಸಿದ್ದರಾಮಯ್ಯನವರ ಈ ಹೇಳಿಕೆಯಷ್ಟೇ ಮುಖ್ಯ, ಅವರ ಮುಂದಿನ ನಡೆ ಕೂಡ. ಯಾಕಂದ್ರೆ ಸಿದ್ದರಾಮಯ್ಯನವರಂತ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮುನ್ನ ಮಾಸ್ ಲೀಡರ್ ಅನ್ನಿಸ್ಕೊಂಡ CMಗಳನ್ನ ಕೆಳಗಿಳಿಸಿದಾಗಲೆಲ್ಲ ಮುಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ವಿಚಾರದಲ್ಲಿ ಬಿಜೆಪಿ ಎರಡೆರಡು ಬಾರಿ ಈ ಪೆಟ್ಟು ತಿಂದಿದೆ. 2008ರಿಂದ 2013ರ ಅವಧಿಯಲ್ಲೂ ಯಡಿಯೂರಪ್ಪನವರನ್ನ CM ಪಟ್ಟದಿಂದ ಕೆಳಗಿಳಿಸಿದ ನಂತರ ಅವರ ಕರ್ನಾಟಕದ ಜನತಾ ಪಕ್ಷ ಕಟ್ಟಿದ್ರು. ಪರಿಣಾಮ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಂಡು ಕೇವಲ 44 ಸ್ಥಾನ ಗೆಲ್ಲುವುದರೊಂದಿಗೆ ವಿರೋಧ ಪಕ್ಷದಲ್ಲಿ ಕುಳಿತಿತ್ತು. ಬಿಜೆಪಿಯಲ್ಲಿ ಅಷ್ಟೇ ಅಲ್ಲ, ಹಿಂದುಳಿದ ವರ್ಗಗಳ ನೇತಾರ ಎನಿಸಿಕೊಂಡಿದ್ದ ಬಂಗಾರಪ್ಪನವರನ್ನ ಕೆಳಗಿಳಿಸಿದ ಕಾಂಗ್ರೆಸ್ ಪಕ್ಷ ಕೂಡ ಇಂಥದ್ದೇ ಸೋಲು ಎದುರಿಸಿತ್ತು. ಬಂಗಾರಪ್ಪ ಅಕ್ಷರಶಃ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲೇಬೇಕು ಅಂತ ಹಠ ತೊಟ್ಟವರಂತೆ ಜಿದ್ದಿಗೆ ಬಿದ್ದು ಕಾಂಗ್ರೆಸ್ ಸೋಲಿಸಿದ ಉದಾಹರಣೆಗಳಿವೆ. ಅದಕ್ಕೂ ಸ್ವಲ್ಪ ಹಿಂದಕ್ಕೆ ಹೋದರೆ ವೀರೇಂದ್ರ ಪಾಟೀಲರದ್ದು ಅದಕ್ಕಿಂತ ದೊಡ್ಡ ಇತಿಹಾಸ. ವೀರೇಂದ್ರ ಪಾಟೀಲರ ನೇತೃತ್ವದಲ್ಲಿ ಕಾಂಗ್ರೆಸ್ 1989ರಲ್ಲಿ ಗೆದ್ದಿದ್ದು 178 ಸ್ಥಾನ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿಗೂ ಆ ರೆಕಾರ್ಡ್ನ ಬ್ರೇಕ್ ಮಾಡಲಿಕ್ಕಾಗಿಲ್ಲ. ಯಾಕೆ ನೋಡಿ, ಒಂದೇ ವರ್ಷದೊಳಗೆ ಕೇವಲ 314 ದಿನಕ್ಕೆ ವೀರೇಂದ್ರ ಪಾಟೀಲರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಾಗುತ್ತೆ. ಅದು ಹೇಗೆ? ರಾಜೀವ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಏರ್ಪೋರ್ಟಲ್ಲಿ ನಿಂತು ಅನೌನ್ಸ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ತನ್ನ ಹೊಸ ಶಾಸಕಾಂಗ ಪಕ್ಷದ ನಾಯಕನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ. ಅಂದರೆ ಅವರಿಂದ ರಾಜೀನಾಮೆಯನ್ನು ಪಡೆದಿದ್ದಲ್ಲ, ತೆಗೆದುಕೊಂಡಿದ್ದು. ಅದಾದ ನಂತರ ಏನಾಯಿತು? 94ರಲ್ಲಿ 178 ಗೆದ್ದಿದ್ದಂಥ ಕಾಂಗ್ರೆಸ್ ಕೇವಲ 34 ಸ್ಥಾನಕ್ಕೆ ಇಳಿಯುತ್ತೆ. ಅಂದರೆ 3ನೇ ಸ್ಥಾನಕ್ಕೆ. ಮೊದಲನೇ ಸ್ಥಾನದಲ್ಲಿ ಜನತಾದಳ, 2ನೇ ಸ್ಥಾನದಲ್ಲಿ ಬಿಜೆಪಿ, ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಇಳಿದಿತ್ತು ಇತಿಹಾಸದಲ್ಲಿ. ಅದು ವೀರೇಂದ್ರ ಪಾಟೀಲರನ್ನ ಕೆಳಗಿಳಿಸಿದಂಥ ಪರಿಣಾಮ. ನೋಡಿ, ಅವತ್ತಿನಿಂದ ಇವತ್ತಿನವರೆಗೂ ಆ ಪ್ರಮಾಣದಲ್ಲಿ ಮತ್ತೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿಲ್ಲ. ಅದು ವೀರೇಂದ್ರ ಪಾಟೀಲರನ್ನ ಕೆಳಗಿಳಿಸಿದಂತಹ ಪ್ರಭಾವ. ಇದು ವೀರೇಂದ್ರ ಪಾಟೀಲರನ್ನ CM ಪಟ್ಟದಿಂದ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ ಎದುರಿಸಿದ ಸೋಲು. ಇದೇ ರೀತಿ ಮಾಸ್ ಲೀಡರ್ ಎನಿಸಿಕೊಂಡವರು CM ಪಟ್ಟದಿಂದ ಕೆಳಗಿಳಿದ ನಂತರ ಅವರು ಪ್ರತಿನಿಧಿಸ್ತಾ ಇದ್ದ ಪಕ್ಷ ಸೋತ ಉದಾಹರಣೆಗೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ, ದೇವರಾಜ ಅರಸು ಅವರ ಕಾಲದಲ್ಲೂ ಕರ್ನಾಟಕ ಸಾಕ್ಷಿಯಾಗಿದೆ. ಈಗ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ ಪರಿಸ್ಥಿತಿ ಭಿನ್ನವಾಗಿದೆ. 2.5 ವರ್ಷದ ಒಪ್ಪಂದ, ಹೈಕಮಾಂಡ್ ಸಂದೇಶದ ನಂತರ ಹೆಚ್ಚು ಎಳೆದಾಟಕ್ಕೆ ಅವಕಾಶ ಇಲ್ಲದಂತೆ ಆದ ಅಧಿಕಾರ ಹಸ್ತಾಂತರ, ಇವೆಲ್ಲ ಭಿನ್ನ ಪರಿಸ್ಥಿತಿಗೆ ಸಾಕ್ಷಿಯಾಗಿವೆ. ಆದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಈಗ ಕೊಟ್ಟಂತೆ ಚುನಾವಣೆಗೆ ಸ್ಪರ್ಧಿಸಲ್ಲ ಎಂಬಂತಹ ಕಾಂಗ್ರೆಸ್ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳುವಂತಹ ಹೇಳಿಕೆಗಳು ಸರಣಿಯಾಗಿ ಮುಂದುವರೆದರೆ ಅದರ ದುಷ್ಪರಿಣಾಮ ಪಕ್ಷದ ಮೇಲಾಗುವುದನ್ನು ತಳ್ಳಿಹಾಕಲು ಆಗದು ಅನ್ನೋದು ರಾಜಕಾರಣದ ವಾಸ್ತವ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲಿಗ್ ವೀರೇಂದ್ರ ಪುಂದ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಇತಿಹಾಸ ಗಮನಿಸಿದಾಗ ಮಾಸ್ ಲೀಡರ್ಗಳನ್ನ ಕೆಳಗಿಳಿಸಿದ ಪಕ್ಷ ಯಾವ ರೀತಿಯಾದ ಪ್ರತಿಫಲನಗಳನ್ನ ಕಾಣ್ತು ಅನ್ನೋದನ್ನು ಗಮನಿಸಿದ್ವಿ. ಆದರೆ ಸಿದ್ದರಾಮಯ್ಯನವರ ಮಾತಿನ ಆಧಾರದ ಮೇಲೆ ಹೇಳೋದಾದ್ರೆ ರಾಜಕೀಯ ಪರಿಸ್ಥಿತಿ ಹಿಂದಿದ್ದಂತೆ ಇಂದಿಲ್ಲ. ಸೊ ಈ ಪರಿಣಾಮಗಳಲ್ಲೇನಾದರೂ ಬದಲಾವಣೆ ಆಗತ್ತಾ ಇಂದಿನ ರಾಜಕೀಯ ವ್ಯವಸ್ಥೆಗೆ ಅನುಗುಣವಾಗಿ? ಮುಂದಿನ 2 ವರ್ಷಗಳು ಬಹಳ ಕ್ರೂಷಿಯಲ್ ಆ ನಿಟ್ಟಿನಲ್ಲಿ ಸ್ಮಿತಾ. ಮುಂದಿನ 2 ವರ್ಷಗಳಲ್ಲಿ ಅದರಲ್ಲೂ ಕೂಡ ಸಿದ್ದರಾಮಯ್ಯನವ್ರ ನಡೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಅವ್ರು ಕೊಡುವಂಥ ಸಂದೇಶ, ನೋ ಡೌಟ್ ಅವ್ರ ಹಿಂದೆ ಅವ್ರನ್ನ ಬೆಂಬಲಿಸುವಂಥ ಸಮುದಾಯಗಳಿದೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹೀಗಿರುವಾಗ ಅವರು ಯಾವ ಸಂದೇಶವನ್ನು ಆ ಸಮುದಾಯಗಳಿಗೆ ಕೊಡ್ತಾರೆ ನೋಡಿ. ಇಲ್ಲೊಂದು ಗಮನಿಸಬೇಕಾದಂಥ ಮತ್ತೊಂದು ಅಂಶ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗ ವಿಜಯೇಂದ್ರ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವ ಆಗಿರಲಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರು. ಹೀಗಿರುವಾಗ ಸಚಿವ ಸಂಪುಟದ ಒಂದು ಸಾಮೂಹಿಕ ಹೊಣೆಗಾರಿಕೆ ಅಂತ ನಾವು ಚರ್ಚೆ ಮಾಡ್ತೀವಲ್ಲ, ಆ ರೀತಿಯ ಒಂದು ಹೊಣೆಗಾರಿಕೆಯನ್ನು ಈಗ ಸ್ವತಃ ಸಿದ್ದರಾಮಯ್ಯನವರ ಪುತ್ರನೂ ಕೂಡ ಹೊತ್ತಿದ್ದಾರೆ. ಹಾಗೂ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ ನಂತರ CWC ಮೆಂಬರ್ ಮಾಡಿದ್ದಾರೆ. ಅಂದರೆ ಮುಂದೆ ಪಕ್ಷ ಅವ್ರನ್ನ ಹೇಗೆ ನಡೆಸ್ಕೊಳ್ಳುತ್ತೆ,
ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ, ಅವರ ಅಜೆಂಡಾ ಏನಿರುತ್ತೆ ಮತ್ತು ಹಿಡನ್ ಅಜೆಂಡಾ. ರಾಜಕಾರಣದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಜೆಂಡಾ ಇರುತ್ತೆ, ಪಕ್ಷಕ್ಕೊಂದು ಜಂಡ ಇರುತ್ತೆ, ಕಣ್ಣಿಗೆ ಕಾಣದ ಹಿಡನ್ ಅಜೆಂಡಾ ಇರುತ್ತೆ. ಆ ಹಿಡನ್ ಅಜೆಂಡಾ ಇದೆಯಲ್ಲ, ಚುನಾವಣೆಗಳ ಮೇಲೆ ಪರಿಣಾಮ ಬೀರೋದೇ ಅದು. ಆ ದೃಷ್ಟಿಯಿಂದ ನೋಡೋದಾದರೆ ಸ್ಮಿತಾ, ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಕೊಡುವಂಥ ಇಂಥ ಹೇಳಿಕೆಗಳು ಅದು ಯಾವ ರೀತಿ ಮುಂದುವರಿಯುತ್ತೆ, ಅದಕ್ಕೆ ಬರುವಂಥ ಸ್ಪಷ್ಟನೆಗಳು ಯಾವ ನಿಟ್ಟಿನಲ್ಲಿ ಬರುತ್ತೆ. ಇವತ್ತು ನಾವು ನೋಡಿದ್ವಲ್ಲ ಸ್ಪಷ್ಟನೆಗೆ ಮತ್ತೊಂದು ಸ್ಪಷ್ಟನೆ ಕೊಡುವಂತಹ ಸ್ಪಷ್ಟನೆಗಳು ಬರುತ್ತೋ ಅಥವಾ ನೇರವಾಗಿ ಅಂದರೆ ಡೈರೆಕ್ಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಹೋಗ್ತಾರೋ, ಇವೆಲ್ಲವೂ ಕೂಡ ಪರಿಣಾಮ ಬೀರುತ್ತೆ. ಮತ್ತು ಇವತ್ತಾಗ್ತಾ ಇದೆಯಲ್ಲ ಸಂಪುಟ ವಿಸ್ತರಣೆ, ಇಂಥವುಗಳು ಕೂಡ ಭಾಳ ಪರಿಣಾಮ ಬೀರುತ್ತೆ. ಅದರಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಎಷ್ಟು ಸ್ಥಾನ ಸಿಗುತ್ತೆ, ಅವರ ಸಪೋರ್ಟರ್ಸ್ಗೆ ಎಷ್ಟು ಸ್ಥಾನ ಸಿಗುತ್ತೆ, ಹಾಗೂ ಅವರು ಯಾವ ಪಟ್ಟುಗಳನ್ನ ಹಾಕ್ತಾರೆ, ಅದಕ್ಕೆ ಪ್ರತಿಯಾಗಿ ಯಾವ ರೀತಿಯ ಪಟ್ಟುಗಳು ಬರುತ್ತೆ, ಅದೆಲ್ಲವನ್ನೂ ಕೂಡ ಅವಲೋಕಿಸಿ ರಾಜಕಾರಣದಲ್ಲಿ ಹೆಜ್ಜೆಗಳನ್ನ ಮುಂದಿಡ್ತಾ ಹೋಗ್ತಾರೆ. ಅದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ನೋಡಿ, ಯಡಿಯೂರಪ್ಪನವರ ವಿಚಾರದಲ್ಲಿ ಏನಾಯಿತು, ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ ಸಂದರ್ಭದಲ್ಲಿ ಅವರೇ ಹೇಳಿದಂಥ ಬಸವರಾಜ ಬೊಮ್ಮಾಯಿಯವರೇ ಮುಖ್ಯಮಂತ್ರಿ ಆಗಿದ್ದು. ಆದರೂ ಕೂಡ ಅಂತಿಮವಾಗಿ ಫಲಿತಾಂಶ ಏನಾಯಿತು ಅನ್ನೋದು ನಾವು ನೋಡಿದ್ದೀವಿ. ಇವತ್ತು ಸಿದ್ದರಾಮಯ್ಯನವರು ಹೇಳಿದವರಲ್ಲ ಮುಖ್ಯಮಂತ್ರಿ ಆಗಿರೋದು, ಹೈಕಮಾಂಡ್ ಆಯ್ಕೆ ಮಾಡಿದವರು ಅವರೇ ಹೇಳ್ಕೊಂಡಿದ್ದಾರೆ ಹೈಕಮಾಂಡ್ ಆಯ್ಕೆ ಅಂತ ಹೇಳಿ. CLPಯಲ್ಲೂ ಕೂಡ ಹೈಕಮಾಂಡ್ ಆಯ್ಕೆಯ ಪ್ರತಿನಿಧಿ ಅಂತಲೇ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿರೋದು. ಇದು ಕೂಡ ಬಹಳ ಮುಖ್ಯವಾದ ಪರಿಣಾಮ ಬೀರುತ್ತೆ. ಇವೆಲ್ಲವೂ ಕೂಡ ಒಟ್ಟುಗೂಡಿ 2028ರ ಫಲಿತಾಂಶದಲ್ಲಿ ನಾವು ಪರಿಣಾಮಗಳನ್ನ ನಿರೀಕ್ಷೆ ಮಾಡ್ಬೋದು ಸ್ಮಿತಾ. ಈಗ ಸಿದ್ದರಾಮಯ್ಯನವರ ಅಭಿಪ್ರಾಯಗಳನ್ನು ನಾವೆಲ್ಲೂ ಕೂಡ ಕಡೆಗಣಿಸ್ತಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಕೂಡ ಸಂದೇಶಗಳನ್ನು ರವಾನೆ ಮಾಡ್ತಿದೆ. ಸಚಿವ ಸಂಪುಟ ರಚನೆಯಿಂದ ಹಿಡಿದು ಈಗಿನ ವಿಸ್ತರಣೆವರೆಗೂ ಕೂಡ DK ಶಿವಕುಮಾರ್ ಅವರು ಹೋದಷ್ಟೇ ಬಾರಿ ಸಿದ್ದರಾಮಯ್ಯನವರು ಕೂಡ ಜೊತೆಯಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಕೈಗೊಳ್ಳಲಾಗ್ತಾ ಇರುವ ಪ್ರಮುಖ ನಿರ್ಧಾರಗಳ ವಿಚಾರದಲ್ಲೂ ಕೂಡ ಏಕಪಕ್ಷೀಯ ಅಲ್ಲ ಇದು ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಅವರು ನರೇಟಿವ್ ಬಿಲ್ಡ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಿರುವಾಗ ಅಸಮಾಧಾನ ಅಥವಾ ಯಡಿಯೂರಪ್ಪನವರು ಕಣ್ಣೀರು ಹಾಕಿ ಹೊರ ನಡೆದಂತಹ ಸಂದರ್ಭ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅನ್ನೋದನ್ನ ಮೇಲ್ನೋಟಕ್ಕೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಒಳಗೂ ಹಾಗೆ ಇದೆಯಾ, ಇಲ್ಲದೆ ಹೋದ್ರೆ ಅದ್ರ ಪರಿಣಾಮ, ಇದ್ರ ಬಗ್ಗೆ ಮಾತನಾಡೋದಾದ್ರೆ ಅಬ್ಸಲ್ಯೂಟ್ಲಿ ರೈಟ್. ನೀವು ಯಾಕೆ ಅಂತ ಹೇಳ್ತೀನಿ ನೋಡಿ, ನೀವು ಯಾಕೆ ಈ ಅಂಶ ಸಾಕ್ಷಿ ಇದೆ ನಮ್ಮ ಎದುರುಗಡೆ ಅಂತ ಹೇಳ್ಬಿಡ್ತೀನಿ ನಾನು. ನೋಡಿ, ಒಂದು ತಿಂಗಳಾದ ಕೂಡಲೇ ಯಾರಾದರೂ ಮುಖ್ಯಮಂತ್ರಿ ಆಗಿ 1 ತಿಂಗಳಾದ ಕೂಡಲೇ ಒಬ್ಬ ನಾಯಕರನ್ನ ಹೋಗಿ ಭೇಟಿಯಾಗಿ ಹೂಗುಚ್ಛ ಕೊಟ್ಟು, ಅದು ಕೂಡ ಕುಟುಂಬದ ಜೊತೆ ಹೋಗಿ, ನೀವು ನೋಡಿದ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1 ತಿಂಗಳಿಗೆ ತಮ್ಮ ಪತ್ನಿಯನ್ನು ಕರೆದುಕೊಂಡು ಸಹೋದರ DK ಸುರೇಶ್ ಅವ್ರನ್ನೂ ಕರ್ಕೊಂಡು ಹೋಗಿದ್ದು ಸಿದ್ದರಾಮಯ್ಯನವ್ರ ಮನೆಗೆ. ಅಷ್ಟೇ ಅಲ್ಲ, ಮತ್ತು ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೋಗ್ತಾ ಇದ್ದೀವಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವಂಥ ನಿರಂತರ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದಾರೆ. ಯಾಕಂದರೆ ಅವರಿಗೂ ಈ ರಿಯಾಲಿಟಿ ಗೊತ್ತಿದೆ, ಈ ಟ್ರೂತ್ ಗೊತ್ತಿದೆ, ಏನು 2028ರ ರಾಜಕಾರಣ ಮತ್ತು ಆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ, ಅವರ ಪಾಲ್ಗೊಳ್ಳುವಿಕೆ ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ನೀವು ಹೇಳಿದಾಗೆ ಅದು ಹೊರನೋಟಕ್ಕೆ ಆಗಿರ್ಬೋದು, ಮೇಲ್ನೋಟಕ್ಕೆ ಆಗಿರ್ಬೋದು, ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯವ್ರಿಗೆ ಪ್ರಾಶಸ್ತ್ಯ ಕೊಡ್ತಾ ಇದೆಯೋ ಅಷ್ಟೇ DK ಶಿವಕುಮಾರ್ ಅವರು ಹೊರನೋಟಕ್ಕಾದರೂ ಆ ಪ್ರಾಶಸ್ತ್ಯ ಕೊಡ್ತಾ ಇದ್ದೇನೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಬಹುಶಃ ಇದು ಹೀಗೆ ಎಲ್ಲಿವರೆಗೂ ಮುಂದುವರಿಯುತ್ತೆ ನೋಡಿ. ರಾಜಕಾರಣದಲ್ಲಿ 2 ವರ್ಷ ಅನ್ನೋದು ಸಣ್ಣ ಅವಧಿ ಅಲ್ಲ ಸ್ಮಿತಾ. 2 ವರ್ಷ ಇದನ್ನು ಅವರು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯವ? ಇದೇ ರೀತಿಯಲ್ಲಿ ಹೊರನೋಟಕ್ಕೆ ಈ ಪರ್ಸೆಪ್ಷನ್ ಪಾಲಿಟಿಕ್ಸ್ ಅಲ್ಲಿಯವರೆಗೂ ಬಿಲ್ಡ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾ? ಇದರ ನಡುವೆ ಕಾವೇರಿಯಲ್ಲಿ ಬಹಳಷ್ಟು ನೀರು ಹರಿದು ಹೋಗ್ಲಿಕ್ಕಿದೆ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಸಿದ್ದರಾಮಯ್ಯನವರ ಹೇಳಿಕೆ, ಅದಾದ ನಂತರದಲ್ಲಿ ಸ್ಪಷ್ಟನೆ, ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಕಂಟ್ರೋಲ್ ಮಾಡೋ ಪ್ರಯತ್ನ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಕಡೆಯಿಂದಲೂ ಆಗ್ತಿದೆ ಅನ್ನೋ ರೀತಿಯಲ್ಲಿದೆ. ಬಟ್ ರಾಜಕಾರಣ ಆಗಲೇ ಹೇಳ್ದ ಹಾಗೆ ನಿಂತ ನೀರಲ್ಲ. ಯಾವ ಸಂದರ್ಭದಲ್ಲಿ ಯಾವ ನಾಯಕನ ಹೇಳಿಕೆಯಿಂದ ಯಾವ ರೀತಿಯಾದ ಪರಿಣಾಮ ಬೀರುತ್ತೋ ಆ ಪರಿಣಾಮಗಳು ಬೀರಲಿ ಅನ್ನೋ ಕಾರಣಕ್ಕೇನೆ ನಾಯಕರು ಹೇಳಿಕೆಯನ್ನು ಕೊಡ್ತಾರೋ, ಇದೆಲ್ಲವನ್ನ ಕೂಡ ಬಹುಶಃ ಕಾಲವೇ ಉತ್ತರ ಕೊಡಬೇಕು. ಈಗ ಡ್ಯಾಮೇಜ್ ಕಂಟ್ರೋಲ್ ಭಾಗವಾಗಿ ಸ್ಪಷ್ಟನೆಯನ್ನೇನೋ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬಟ್ ಇದು ಮುಂಬರಲಿರುವ ಕೆಲ ಬೈ ಎಲೆಕ್ಷನ್ಗಳ ಮೇಲೆ ನಿಜವಾಗ್ಲೂ ಅಲ್ಲಿ ತನಕ ಪರಿಣಾಮಗಳನ್ನು ಇಟ್ಕೊಂಡಿರುತ್ತಾ ಕಾದು ನೋಡಬೇಕಾಗಿದೆ.